ಟೊಮೆಟೊ ಯಾರಿಗೆ ಬೇಕು? ಟೊಮೆಟೊ ಯಾರಿಗೆ ಬೇಕು? ಟೊಮೆಟೊ. ಹಾಂ ಬಾ, ಅಜ್ಜಿ ಮನೆಗೆ ಹೋಗೋಣ. ಬಾ ಬಾ. ಏನೇ ಒಳಗಡೆ ಆ ನಾಯಿ ಕೆರೀತಾ ಇತ್ತು ಬರ ಅಂತ. ಅಂದ್ರೆ ಹೋಗಿದ್ ನೋಡು ಒಳಗಡೆ. ತಾವ್ ಬಾಲೆ ಅಜ್ಜಿ ಇಲ್ವಾ? ಇಲ್ಲ, ಅವರು ಹೊರಗಡೆ ಹೋದ್ರು. ಏನ್ ಮಾಡ್ತಿದ್ದೀರಾ? ವಿಡಿಯೋ ಮಾಡ್ತಿದ್ದೆ. ನೀನೇನು ಇಲ್ಲಿ ಬಂದಿದ್ದು? ನಾನಾ ತಾವ್ ನೋಡಕ್ಕೆ. ಹೌದು, ಯೂಟ್ಯೂಬ್. ಹೌದು, ವ್ಲಾಗ್ ಮಾಡ್ತೀನಿ, ವ್ಲಾಗ್. ಸೊ ಗಾಯ್ಸ್, ಇವಾಗ ನೋಡಿ ಯಾರು ಬಂದ್ರು ಜಿಮ್ಮಿಂದ ಅಂತ. ಯಾರು ಬಂದ್ರು? ಟಾವ್ ಯಾರದು? ಯಾರದು ಟಾವ್? ಯಾರದು? ಹೆಂಗಾಯ್ತು ಜಿಮ್? ಸೂಪರ್. ಯೋ 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 ಹನಿ ಸಿಂಗ. Tav biscuit. Biscuit. ಮಾಡ್ತಿದ್ದೀನಿ. ಸೊ ಇವಾಗ ನಮ್ಮ ಮನೆಗೆ ನಾವು ಗ್ರೋಸರೀಸ್ ತರಿಸಿದ್ದೀವಿ. ಸೊ ಏನೆಲ್ಲ ಗ್ರೋಸರೀಸ್ ತರಿಸಿದ್ವಿ ಅಂತ ಈ ಬ್ಲಾಗಲ್ಲಿ ನಾನು ನಿಮಗೆ ತೋರಿಸ್ತೇನೆ. ಸೊ ದ ಫಸ್ಟ್ ಬಂದುಬಿಟ್ಟು ದಿಸ್ ಈಸ್ ಕಿಮಿಯಾ ಡೇಟ್ಸ್. ಸೊ ಡೇಟ್ಸ್ ನಾವು ಖರ್ಜೂರ್ ತರಿಸಿದ್ದೀವಿ. ಸೊ ಖರ್ಜೂರ್ ಯಾಕಂದರೆ ಏನೋ ಒಂದು ಲಡ್ಡು ಮಾಡ್ತಾರೆ, ಅಂದರೆ ಡ್ರೈ ಫ್ರೂಟ್ಸ್ ಲಡ್ಡು ಮಾಡ್ತಾರಂತೆ. ಸೊ ಅದ್ರ ಜೊತೆ ಖರ್ಜೂರ್ ಹಾಕೋಕ್ಕೆ ಇಟ್ ವಿಲ್ಸ್ ಟೇಸ್ಟಿ. ಓಕೆ, ನೆಕ್ಸ್ಟ್ ಬಂದ್ಬಿಟ್ಟು ಪೋಹ ಅಂದರೆ ಇದು ದಪ್ಪ ಅವಲಕ್ಕಿ ಅಂತ ಹೇಳ್ತೀವಿ. ಸೊ ನಮ್ಮದು ಮನೆಯಲ್ಲಿ ಸ್ವಲ್ಪ ಪೋಹ ಜಾಸ್ತಿ ಮಾಡ್ತಾರೆ, ಅದಕ್ಕೋಸ್ಕರ ಇಷ್ಟು ದೊಡ್ಡ ಪ್ಯಾಕೆಟ್ ತರಿಸಿದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ಆಯಿಲ್. ಆ್ಯಕ್ಚುಲಿ ನಾವು ಜಾಸ್ತಿ ಕೋಕೋನಟ್ ಆಯಿಲ್ ಮಾತ್ರ ಯೂಸ್ ಮಾಡೋದು. ಇದು ಯಾಕೆ ಯೂಸ್ ಮಾಡ್ತಿದ್ದೀವಿ ಅಂದರೆ, ಸೊ ನಮ್ಮ ಮನೆಯಲ್ಲಿ ಕೆಲವರಿಗೆ ಕೋಕೋನಟ್ ಆಯಿಲ್ ಆಗಲ್ಲ ಅಂತ. ಸೊ ಯಾರಿಗೆಲ್ಲ ಆಗಲ್ಲ ಅವರಿಗೆ ಇದು ತಿನ್ನೋಕ್ಕೆ ಅಂತ ಹಾಕಿ. ಸೊ ನೆಕ್ಸ್ಟ್ ಕಡಲೆಕಾಯಿ. ಸೊ ಕಡಲೆಕಾಯಿ ಗೊತ್ತು. ಸೊ ಇದು ಪೋಹಾಗೆ ಆಗಕ್ಕಾಗುತ್ತೆ. ಸೊ ಆ್ಯಂಡ್ ಹಿಂಗು ಹುರಿದು ಕಡಲೆಕಾಯಿ ತಿನ್ಬೋದು. ಬಂದ್ಬಿಟ್ಟು ಸೊ ಕ್ಯಾಬೇಜ್ ಯಾವುದಕ್ಕೆ ಮಾಡ್ತಾರೆ ಗೊತ್ತಲ್ಲ ನಿಮಗೆ? ಕ್ಯಾಬೇಜ್ ಪಲ್ಯ ಮಾಡ್ತಾರೆ. ಸೊ ಕ್ಯಾಬೇಜ್ ದೋಸೆನೂ ಮಾಡ್ತಾರೆ. ಸೊ ಇನ್ನು ಕ್ಯಾಬೇಜಲ್ಲಿ ಏನೆಲ್ಲ ಬೇರೆ ರೆಸಿಪೀಸ್ ಮಾಡ್ತಾರೆ ಅಂತ ಗೊತ್ತಿದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ನನಗೂ ಗೊತ್ತಾಗುತ್ತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಮೊಸರು ಆ್ಯಂಡ್ ಹಾಲು. ಆ್ಯಂಡ್ ನೆಕ್ಸ್ಟ್ ಟೊಮ್ಯಾಟೊ ಮುಗ್ದಿತ್ತಂತ ಟೊಮ್ಯಾಟೊ ತರಿಸಿದ್ದೀವಿ. That's it. Bye-bye. So guys, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. So if you like this video, like, share and subscribe. Bye.